ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲಿಗೆ ಸ್ವಾಗತ. ತನ್ನ ಅಣ್ಣ ಅತ್ತಿಗೆಯರು ಮತ್ತು ಅವರ ಮಕ್ಕಳನ್ನು ನಿರ್ಮಲಾ ಬಹಳ ಪ್ರೀತಿಸುತ್ತಿದ್ದಳು. ಆದರೆ ಒಂದು ದಿನ ಅಣ್ಣ ಅತ್ತಿಗೆ ಗುಟ್ಟಾಗಿ ತನ್ನ ಬಗ್ಗೆ ಮಾತಾಡಿಕೊಳ್ಳುತ್ತಿದ್ದುದನ್ನು ಕೇಳಿದಾಗ ಅವಳು ಕುಸಿದು ಹೋದಳು. ಅತ್ತೆ ಬರ್ತಾರೆ, ನನಗೆ ಸ್ವೀಟ್ ತರ್ತಾರೆ, ಹೊಸ ಬುಕ್ಸ್ ತರ್ತಾರೆ. ಚಿಕ್ಕವಳು ಹಾಡುತ್ತಿದ್ದಳು, ಅತ್ತೆ ಅತ್ತೆ ನೀವು ಬರುವಾಗ ನನಗೆ ಹೊಸ ಡ್ರೆಸ್ ತರಬೇಕು, ಮರಿಬಾರ್ದು. ಇನ್ನೊಬ್ಬ ಹುಡುಗಿಯ ಬೇಡಿಕೆ. ಹೀಗೆ ಪ್ರತಿ ವರ್ಷ ಬೇಸಿಗೆ ರಜೆ ಬಂದಾಗ ಕೂಡಲೇ ಅಣ್ಣಂದಿರ ಮಕ್ಕಳ ಬೇಡಿಕೆ ಇರುತ್ತಿತ್ತು. ನಿರ್ಮಲಾ ತವರಿಗೆ ಹೋಗುತ್ತಿದ್ದಂತೆ ಅವರ ಬೇಡಿಕೆಗಳನ್ನೆಲ್ಲ ಪೂರೈಸುತ್ತಿದ್ದಳು. ಆದರೆ ಒಮ್ಮೆ ಅವಳು ತವರಿಗೆ ಬಂದಾಗ ದೊಡ್ಡಣ್ಣ ಹಾಗೂ ಅತ್ತಿಗೆಯ ಮಾತುಕತೆ ಕೇಳಿ ಅವಳ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು. ಅಬ್ಬಾ, ಬಹಳ ಕಷ್ಟಪಟ್ಟು ಅವರಿಬ್ಬರಿಗೆ ಡೈವರ್ಸ್ ಕೊಡಿಸಿದ್ದಾಯಿತು. ಅತ್ತಿಗೆ ಹೇಳುತ್ತಿದ್ದರು, ಇನ್ನೇನು ಒಂದು ವೇಳೆ ಡೈವರ್ಸ್ ಆಗಿರದಿದ್ದರೆ ನಿರ್ಮಲಾ ನಮಗೆ ಇಷ್ಟೆಲ್ಲ ಕೊಡೋಕ್ಕಾಗ್ತಿತ್ತಾ? ನೋಡ್ತಾ ಇರು, ಅಶ್ವಿನಿ ಮದುವೆಗೆ ಕನಿಷ್ಠ 10 ಲಕ್ಷ ರೂಪಾಯಿ ಅವಳಿಂದ ಇಸ್ಕೋತೀನಿ ಅಣ್ಣ ಹೇಳಿದರು. ಅವಳಿಗೆ ನಾವೇನು ಕೊಡ್ತೀವಿ, ಪ್ರತಿ ವರ್ಷ ಒಂದು ಆರ್ಡಿನರಿ ಸೀರೆ ಕೊಡ್ತೀವಿ ಅಷ್ಟೇ. ಅವಳು ಅಷ್ಟಕ್ಕೆ ತನ್ನ ಸರ್ವಸ್ವ ದಾನ ಮಾಡ್ತಾಳೆ. ನಗುತ್ತಾ ದೊಡ್ಡತ್ತಿಗೆ ಹೇಳಿದಾಗ ಅವಳಿಗೆ ಉರುಳಿ ಬಿದ್ದಂತಾಯಿತು. ನಿಜಕ್ಕೂ 3 ಅಣ್ಣಂದಿರು ಅವಳನ್ನು ಶೋಷಿಸುತ್ತಿದ್ದರು. ಅವಳಿಗೆ 20 ವರ್ಷದ ಹಿಂದಿನ ಘಟನೆ ನೆನಪಾಯಿತು. ಅವಳ ಮದುವೆಗೆ ಹುಡುಗನನ್ನು ನೋಡುತ್ತಿದ್ದರು. 3 ನಿರುದ್ಯೋಗಿ ಗಂಡು ಮಕ್ಕಳು ಮತ್ತು ಸೊಸೆಯಂದಿರ ಜಗಳ ಕಂಡು ಸಹಿಸಲಾರದೆ ಕೊರಗಿ ಅವಳ ತಂದೆ ತೀರಿಕೊಂಡರು. ನಿರ್ಮಲಾಳ ಮದುವೆಗಾಗಿ ಇಟ್ಟಿದ್ದ 6 ಲಕ್ಷ ರೂಪಾಯಿಗಳನ್ನು ಅವರೆಲ್ಲರೂ ತಿಂದು ತೆಗೆದರು. ಅವಳ ಮದುವೆಯನ್ನು ಅವಳಿಗಿಂತ 2ರಷ್ಟು ವಯಸ್ಸಾಗಿದ್ದ ಪ್ರಕಾಶ್ರೊಂದಿಗೆ ಮಾಡಲಾಯಿತು. ವರದಕ್ಷಿಣೆ ಇರಲಿ, 1-2 ಸಾಧಾರಣ ಪಾತ್ರೆಗಳನ್ನು ಕೂಡ ಅವಳಿಗೆ ಕೊಡಲಿಲ್ಲ. ಅದನ್ನು ಕಂಡು ಅಮ್ಮನಿಗೆ ಸಹಿಸಲಾಗಲಿಲ್ಲ. ನಿರ್ಮಲಾಗೆ ಕೊಂಚ ಒಡವೆ ಹಾಗೂ ಅಗತ್ಯದ ವಸ್ತುಗಳನ್ನಾದರೂ ಕೊಡಿ, ಜನ ಏನು ಹೇಳುತ್ತಾರೆ ಎಂದರು. ನೀವು ಸುಮ್ಮನೆ ಇರಿ ಅಮ್ಮ, ನಾವು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮದುವೆ ಮಾಡಬಹುದು ಅಷ್ಟೇ. ಎಲ್ಲವನ್ನು ಇವಳಿಗೆ ಕೊಟ್ಟು ಬಿಟ್ಟರೆ ನನ್ನ ಹೆಣ್ಣು ಮಕ್ಕಳ ಗತಿಯೇನು? ದೊಡ್ಡಣ್ಣ ಬೈಯುತ್ತಾ ಹೇಳಿದಾಗ ತಾಯಿ ತೆಪ್ಪಗಾದರು. ನಂತರ ನಿರ್ಮಲಾ ಅತ್ತೆ ಮನೆಗೆ ಹೋದಳು. ಮುಂದೆ ಅವಳ ಓದು ಮತ್ತು ಉದ್ಯೋಗದ ಬಗ್ಗೆ ಇವರಾರೂ ಇಣುಕಿ ಕೂಡ ನೋಡಲಿಲ್ಲ. ಪ್ರಕಾಶ್ ಹೆಂಡತಿಯನ್ನು ಮುಂದೆ ಓದಿಸಿದರು. ಅವರ ಸಹಕಾರದಿಂದ ನಿರ್ಮಲಾ BSc ಪಾಸ್ ಮಾಡಿದಳು. ಕೆಲವು ದಿನಗಳ ನಂತರ ಬ್ಯಾಂಕ್ ಪರೀಕ್ಷೆಗಳನ್ನು ಪಾಸ್ ಮಾಡಿ ಬ್ಯಾಂಕಿನಲ್ಲಿ ನೌಕರಿಗಿಟ್ಟಿಸಿಕೊಂಡಳು. ಪ್ರಕಾಶ್ ಸುಶಿಕ್ಷಿತ ಪತ್ನಿಯನ್ನು ಬಯಸುತ್ತಿದ್ದರು, ಉದ್ಯೋಗಸ್ಥೆಯನ್ನಲ್ಲ. ಅವಳಿಗೆ ನೌಕರಿ ಸಿಗುತ್ತಲೇ ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು. ನೀನು ಕೆಲಸಕ್ಕೆ ಹೋಗೋದು ಅಷ್ಟು ಅಗತ್ಯವೇ ಎಂದು ಕೇಳಿದರು. ಹೌದು, ಏಕೆ ಹೋಗಬಾರದು? ಎಷ್ಟೊಂದು ಮಹಿಳೆಯರು ಕೆಲಸಕ್ಕೆ ಹೋಗ್ತಾರೆ. ಬಹಳ ಕಷ್ಟದಿಂದ ಕೆಲಸ ಸಿಕ್ಕಿದೆ, ನಿರ್ಮಲಾ ಹೇಳಿದಳು. ಮಕ್ಕಳಾದ್ರೆ ಯಾರು ನೋಡ್ಕೋತಾರೆ? ಇಂತಹ ಸಣ್ಣ ಸಮಸ್ಯೆಗಾಗಿ ನಾನು ಕೆಲಸ ಬಿಡಲ್ಲ. ಬಹಳಷ್ಟು ಜನ ಕೆಲಸದಾಳನ್ನು ಇಟ್ಕೋತಾರೆ. ಈ ಒರಟು ಉತ್ತರಕ್ಕೆ ಪ್ರಕಾಶ್ ಏನೂ ಹೇಳಲಿಲ್ಲ. ಆದರೆ ಜನ ಅವರನ್ನು ಹೆಂಡತಿಯ ಗುಲಾಮ ಅಥವಾ ಹೆಂಡತಿಯ ಸಂಪಾದನೆ ತಿನ್ನುವವನು ಎಂದು ಟೀಕಿಸುವುದನ್ನು ಇಚ್ಛಿಸುತ್ತಿರಲಿಲ್ಲ. ಇತ್ತ ಅವಳ ತವರು ಮನೆಯವರು ಅವಳಿಗೆ ಉದ್ಯೋಗ ಸಿಕ್ಕ ಸುದ್ದಿ ಕೇಳಿದ ಕೂಡಲೇ ಜೇನ್ನೊಣಗಳಂತೆ ಅವಳನ್ನು ಮುತ್ತಿಕೊಂಡರು. ಗಂಡ ಹೆಂಡತಿಯರ ಜಗಳದಲ್ಲಿ ಯಾವಾಗಲೂ ತವರು ಮನೆಯವರು ಲಾಭ ಗಳಿಸುತ್ತಾರೆ. ಇಲ್ಲಿಯೂ ಅದೇ ಆಯಿತು. ತವರು ಮನೆಯವರು ಉತ್ತೇಜಿಸಿದ್ದರಿಂದ ಅವಳು ಡೈವರ್ಸ್ ಕೇಸ್ ಹಾಕಿ ಗಂಡನನ್ನು ಧಿಕ್ಕರಿಸಿ ಉದ್ಯೋಗಕ್ಕೆ ಹೊರಟಳು. ನಂತರ ಪರಸ್ಪರ ಒಪ್ಪಿಗೆಯ ಮೇರೆಗೆ ಡೈವರ್ಸ್ ಕೂಡ ಸಿಕ್ಕಿತು. ನಂತರ ಎಲ್ಲರೂ ಸೇರಿಕೊಂಡು ಹಾಲು ಕೊಡುವ ಈ ಹಸುವನ್ನು ಚೆನ್ನಾಗಿ ಶೋಷಿಸಿದರು. ದೊಡ್ಡಣ್ಣನ ಮಗಳನ್ನು ಕಾಲೇಜಿಗೆ ಸೇರಿಸಲು, ಯಾರದೋ ಕಾಯಿಲೆಗೆ ಚಿಕಿತ್ಸೆಗೆ, ಯಾರದ್ದೋ ಪ್ರವಾಸಕ್ಕೆ, ಹೀಗೆ ಪ್ರತಿ ವರ್ಷವೂ ಎಲ್ಲರೂ ಅವಳಿಂದ ಹಣ ಕಸಿದುಕೊಳ್ಳುತ್ತಿದ್ದರು. ಆಗ ನಿರ್ಮಲಾಳ ಸಂಬಳ 38,000 ರೂಪಾಯಿಗಳು. ಅದರಲ್ಲಿ ಅವಳು ಮನೆ ಬಾಡಿಗೆ, ತಿಂಡಿ, ಊಟ ಇತ್ಯಾದಿಗಳಿಗೆ ಬರೀ 10,000 ರೂಪಾಯಿ ಖರ್ಚು ಮಾಡುತ್ತಿದ್ದಳು. ಉಳಿದ ಹಣ ಅಣ್ಣಂದಿರಿಗೆ ಕಾಣಿಕೆಯಾಗಿ ಸಲ್ಲುತ್ತಿತ್ತು. ಆದರೆ ಅಂದು ದೊಡ್ಡಣ್ಣ ಅತ್ತಿಗೆಯ ಮಾತುಕತೆ ಕೇಳಿ ಅವಳ ಮನ ಮುದುಡಿ ಹೋಗಿತ್ತು. ನಂತರ ಅವಳು 4 ದಿನ ರಜಾ ಪಡೆದು ಯಾವುದೋ ಕೆಲಸಕ್ಕಾಗಿ
ಗಾಂಧಿ ಪಾರ್ಕಿಗೆ ಹೋಗಿದ್ದಳು. ಅಲ್ಲಿ ಆಕಸ್ಮಿಕವಾಗಿ ಅವಳ ಗಂಡ ಸೈಕಲ್ನಲ್ಲಿ ಪಾರ್ಕಿನೊಳಗೆ ಸುತ್ತುತ್ತಿರುವುದು ಕಾಣಿಸಿತು. ಔಪಚಾರಿಕ ಮಾತುಗಳ ನಂತರ ಹೇಗಿದ್ದೀರಿ, ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದಳು. ಏನೂ ಇಲ್ಲ, ಏನೋ ಇನ್ನೂ ಬದುಕಿದ್ದೇನೆ. ನೀನು ಹೇಗಿದ್ದೀಯಾ? ಪ್ರಕಾಶ್ ಕೇಳಿದರು. ನಾನು ಚೆನ್ನಾಗಿದ್ದೀನಿ. ನಿಮ್ಮ ಹೆಂಡತಿ ಮಕ್ಕಳು? ಹೆಂಡತಿ ನನ್ನನ್ನು ಬಿಟ್ಟು ನೌಕರಿ ಮಾಡ್ತೀನಿ ಅಂತ ಹೊರಟು ಹೋದಳು. ಹೆಂಡತಿ ಇಲ್ಲದಿದ್ರೆ ಇನ್ನು ಮಕ್ಕಳು ಹೇಗಾಗುತ್ತೆ? ಪ್ರಕಾಶ್ ಬಲವಂತವಾಗಿ ನಗಲು ಪ್ರಯತ್ನಿಸುತ್ತಾ ಹೇಳಿದರು. ಊರಲ್ಲಿ ಯಾರ್ಯಾರು ಇದ್ದಾರೆ? ಅಪ್ಪ ಅಂತೂ ನೀನಿದ್ದಾಗಲೇ ತೀರಿ ಹೋದರು. ನೀನು ಹೋದ 1 ವರ್ಷದ ನಂತರ ಅಮ್ಮ ತೀರಿ ಹೋದರು. ಅಣ್ಣ ತಮ್ಮಂದಿರು ತಮ್ಮ ತಮ್ಮ ಕುಟುಂಬಗಳೊಂದಿಗೆ ಬೇರೆ ಬೇರೆ ಊರುಗಳಲ್ಲಿದ್ದಾರೆ ಎಂದರು. ಮತ್ತೆ ನೀವು? ಈ ಪ್ರಶ್ನೆಗೆ ಅವರಿಗೆ ಕೊಂಚ ಸಂಕೋಚವಾಯಿತು. ನಂತರ ಹೇಳಿದರು, ನಾನು ಇಲ್ಲೇ ಇದ್ದೇನೆ. ಬೆಳಗಿನಿಂದ ರಾತ್ರಿಯವರೆಗೆ ನನ್ನ ಆಫೀಸ್ನಲ್ಲಿ ಕೆಲಸ. ರಾತ್ರಿ ಮಾತ್ರ ಕೋಣೆಯಲ್ಲಿರುತ್ತೇನೆ. ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎನ್ನುತ್ತಾ ಅವರೊಂದಿಗೆ ಮನೆಗೆ ಹೋದಳು. ಅಲ್ಲಿ ಒಂದು ಹಳೆಯ ಮಂಚ, ಒಂದು ಗ್ಯಾಸ್ ಸ್ಟವ್ ಮತ್ತು ಕೆಲವು ಅಗತ್ಯದ ವಸ್ತುಗಳು ಇದ್ದವು. ಪ್ರಕಾಶ್ರನ್ನು ಕೂರಿಸಿ ಅಂಗಡಿಗೆ ಹೋಗಿ ತರಕಾರಿ ಹಾಗೂ ಕೆಲವು ವಸ್ತುಗಳನ್ನು ತಂದಳು. ರೊಟ್ಟಿ ಪಲ್ಯ ತಯಾರಿಸಿ ಅವರಿಗೆ ಕೊಟ್ಟು ತಾನು ತಿಂದಳು. ರಾತ್ರಿ ಅವರ ಪಕ್ಕದಲ್ಲಿ ಮಲಗಿ ಅವರ ತಲೆಗೂದಲಿನಲ್ಲಿ ಬೆರಳಾಡಿಸುತ್ತಾ, ನೀವೇಕೆ ಇನ್ನೊಂದು ಮದುವೆಯಾಗಲಿಲ್ಲ ಎಂದು ಕೇಳಿದಳು. ಒಂದು ಮದುವೆ ಸಾಲೋದಿಲ್ವಾ? ಮೊದಲನೇ ಹೆಂಡತಿನೇ ಜೊತೆಯಲ್ಲಿ ಇರದಿದ್ದಾಗ ಇನ್ನು 2ನೇ ಹೆಂಡತಿ ಬಗ್ಗೆ ನಾನು ಯೋಚಿಸಲೇ ಇಲ್ಲ. ಈ ಉತ್ತರ ಕೇಳಿ ಅವಳಿಗೆ ದುಃಖ ಉಮ್ಮಳಿಸಿತು. ಇಬ್ಬರು ರಾತ್ರಿಯಲ್ಲಿ ಒಂದಾದರು. ಇಬ್ಬರ ಕಣ್ಣೀರು ದ್ವೇಷದ ತಡೆಗೋಡೆಯನ್ನು ಒಡೆದು ಹಾಕಿತು. ಮರುದಿನ ಹೊರಡುವಾಗ ನಿರ್ಮಲಾ ಹೇಳಿದಳು, ನೀವು ನನ್ನ ಜೊತೆ ಬಂದು ಅಲ್ಲೇ ಇರಿ. ಅವಳು ಈ ಮಾತನ್ನು ಅದೆಷ್ಟು ಉತ್ಸಾಹದಿಂದ ಹೇಳಿದ್ದಳು. ಆದರೆ ಪ್ರಕಾಶ್ ಒಪ್ಪಲಿಲ್ಲ. ಅದು ಸರಿ ಹೋಗಲ್ಲ. ನಾವಿಬ್ಬರು ಡೈವೋರ್ಸಿಗಳು. ಇಂತಹ ಸ್ಥಿತಿಯಲ್ಲಿ ನಾನು ನಿನ್ನೊಂದಿಗೆ ಇರೋದು ಆಯಿತು. ನಾನು ಮಾರ್ಕೆಟ್ ಬಳಿ ಇದ್ದೀನಿ. ನೀವು ತಿಂಗಳಿಗೆ 1-2 ಸರಿ ಆದರೂ ಅಲ್ಲಿಗೆ ಬರಬಹುದಲ್ವಾ? ನಿರ್ಮಲಾ ಕೇಳಿದಳು. ಬಸ್ ಸ್ಟ್ಯಾಂಡ್ವರೆಗೆ ಹೋಗಿ ಬಸ್ ಹತ್ತಿಸಿ ಅವಳ ಕೈಗೆ 250 ರೂಪಾಯಿ ಕೊಟ್ಟರು. ಪ್ರೀತಿಯ ಹಸಿವಿನಿಂದ ಕೂಡಿದ ನಿರ್ಮಲಾ ಅದನ್ನು ಕಂಡು ಗದ್ಗದಿತಳಾದಳು. ಸರಿ ಎಂದ ಪ್ರಕಾಶ್. ಇನ್ನೊಂದು ಕಡೆ ತನ್ನ ಸ್ವಂತ ಅಣ್ಣ ಅತ್ತಿಗೆಯರ ಮಾತು ಅವಳನ್ನು ಕಂಗೆಡಿಸಿತ್ತು. ಸತ್ಯ ಎಂದು ಕಹಿಯಾಗಿರುತ್ತದೆ, ಅದನ್ನು ತಡೆದುಕೊಳ್ಳುವುದು ಕಷ್ಟ. ಅವಳು ಅದೇ ಯೋಚನೆಯಲ್ಲಿ ಮುಳುಗಿದ್ದಳು. ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆದಾಗ ವಾಸ್ತವಕ್ಕೆ ಮರಳಿದಳು. ಈ ಬಾರಿ ರಜೆಗೆ ಬರುವುದಿಲ್ವಾ ನೀನು? ದೊಡ್ಡಣ್ಣ ಕೇಳುತ್ತಿದ್ದರು. ಇಲ್ಲ, ಈ ವರ್ಷ ಬರೋಕ್ಕಾಗ್ತಿಲ್ಲ, ಅವಳು ವಿನಯದಿಂದ ಹೇಳಿದಳು. ಯಾಕೆ, ಏನಾಯಿತು? ಏನಿಲ್ಲ ಅಣ್ಣ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಕೂಡಲೇ ಫೋನ್ ಕಟ್ ಆಯಿತು. ನಂತರ ಅವಳು ಹಲವಾರು ತಿಂಗಳು ತವರು ಮನೆಗೆ ಹೋಗಲಿಲ್ಲ. ಆದರೆ ಪ್ರತಿ ತಿಂಗಳು ಪ್ರಕಾಶರ ಮನೆಗೆ ಬಂದು ಹೋಗುತ್ತಿದ್ದಳು. ಬಹಳ ಪ್ರೀತಿಯಿಂದ ಮನೆಗೆ ಕರೆದೊಯ್ಯುತ್ತಿದ್ದರು. ಅವಳನ್ನು ಚೆನ್ನಾಗಿ ಗಮನಿಸುತ್ತಿದ್ದರು ಮತ್ತು ಸಂಪೂರ್ಣ ಸುಖ ನೀಡುತ್ತಿದ್ದರು. ಅವರೊಂದಿಗೆ ರಾತ್ರಿ ಕಳೆಯಲು ಅವಳಿಗೆ ಎಲ್ಲೇ ಇಲ್ಲದಷ್ಟು ಸಂತೋಷ ಸಿಗುತ್ತಿತ್ತು. ಅವಳು ಈ ಪ್ರೀತಿಗೆ ಗದ್ಗದಿತಳಾಗಿದ್ದಳು. ಅವಳು ಪ್ರತಿ ಬಾರಿ ಹೊರಡುವಾಗಲೂ ಪ್ರಕಾಶ್ ಅವಳಿಗೆ 200-250 ರೂಪಾಯಿ ಅಥವಾ ಸೀರೆ ಅಗತ್ಯವಾಗಿ ಕೊಡುತ್ತಿದ್ದರು. ನಂತರ ಪ್ರೀತಿಯಿಂದ ಬಸ್ ಹತ್ತಿಸುತ್ತಿದ್ದರು. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಪ್ರಕಾಶ್ ಅದುವರೆಗೆ ನೀನು ಯಾವ ಪೋಸ್ಟ್ನಲ್ಲಿದ್ದೀಯಾ, ಎಷ್ಟು ಸಂಬಳ ಬರುತ್ತೆ ಎಂದು ನಿರ್ಮಲಾಳನ್ನು ಕೇಳಿರಲಿಲ್ಲ. ನಿಮಗೆ ನನ್ನ ಬಗ್ಗೆ ತಿಳಿದುಕೊಳ್ಳಲು ಇಷ್ಟವಿಲ್ಲವೇ? ಒಮ್ಮೆ ಅವಳು ಅವರನ್ನು ಕೇಳಿದ್ದಳು. ಬ್ಯಾಂಕಿನಲ್ಲಿದ್ದೀಯಾ ಅಂತ ಗೊತ್ತು, ಅವರು ಸಹಜವಾಗಿ ಹೇಳಿದರು. ಇನ್ನು ದೊಡ್ಡ ವಿಷಯವೆಂದರೆ ಅವರು ತಮಗಾಗಿ ಅವಳಿಂದ 1 ಪೈಸೆಯನ್ನು ಖರ್ಚು ಮಾಡಿಸುತ್ತಿರಲಿಲ್ಲ. ಹೀಗಾಗಿ ಅವಳು ಸ್ವಾಭಾವಿಕವಾಗಿ ಅವರತ್ತ ಬಾಗುತ್ತಾ ಹೋದಳು. ನಿರ್ಮಲಾ ಬಹಳ ದಿನಗಳಿಂದ ತವರು ಮನೆಗೆ ಹೋಗದಿದ್ದುದರಿಂದ ಒಂದು ದಿನ ಇದ್ದಕ್ಕಿದ್ದಂತೆ ಅವಳ ಅಮ್ಮ, 3 ಅಣ್ಣಂದಿರು, ಅತ್ತಿಗೆಯರು ಬಂದರು. 2ನೇ ಅಣ್ಣ ತನ್ನ ಮಗನಿಗೆ ಮೆಡಿಕಲ್ ಅಡ್ಮಿಷನ್ ಮಾಡಿಸಲು 2 ಲಕ್ಷ ಕೇಳಲು ಬಂದಿದ್ದರು. ದೊಡ್ಡಣ್ಣ ತನ್ನ ದೊಡ್ಡ ಮಗಳ ಮದುವೆಗೆ 5 ಲಕ್ಷ ರೂಪಾಯಿ ಕೇಳಲು ಬಂದಿದ್ದರು. 3ನೇ ಅಣ್ಣನಿಗೆ ಅಂಗಡಿಗಾಗಿ 2 ಲಕ್ಷ ರೂಪಾಯಿ ಬೇಕಿತ್ತು. ಅವರೆಲ್ಲರ ಬೇಡಿಕೆ ಕೇಳಿ ನಿರ್ಮಲಾ ಸಿಡಿದಳು. ನಿಮಗೆ ದುಡ್ಡು ಬೇಕಾದರೆ ನೀವೇ ವ್ಯವಸ್ಥೆ ಮಾಡಿಕೊಳ್ಳೋಕೆ ಆಗಲ್ವಾ? ಪದೇ ಪದೇ ಬರ್ತಾ ಇದ್ದೀರಾ. ನನಗೂ ಮದುವೆ ಆಯ್ತಲ್ಲ, ಆಗ ನೀವು 3 ಏನು ಕೊಟ್ರಿ? ಆಗ 3 ತಬ್ಬಿಬ್ಬಾದರು.
ಕಡೆಯ ಅಣ್ಣ ಚೂರು ಸಂಕೋಚವಿಲ್ಲದೆ ಹೇಳಿದ, ನಮ್ಮ ಬಳಿ ಹಣ ಇರಲಿಲ್ಲ, ಅದಕ್ಕೆ ಕೊಡಲಿಲ್ಲ. ನಿನ್ನ ಬಳಿ ಬೇಕಾದಷ್ಟಿದೆ, ಅದಕ್ಕೆ ತಗೊಳ್ತಿದ್ದೇವೆ. ಈಗ ಏನೂ ಇಲ್ಲ. ಮೊದಲು ಹಳೆಯ ಲೆಕ್ಕ ಪೈಸಲ್ ಮಾಡಿ, ನನ್ನಿಂದ ತೆಗೆದುಕೊಂಡಿದ್ದನ್ನೆಲ್ಲ ವಾಪಸ್ ಮಾಡಿ. ನನ್ನ ಬಳಿ ಎಲ್ಲದರ ಲೆಕ್ಕ ಇದೆ. ಆಗಲೇ ಪ್ರಕಾಶ್ರಿಂದ ಫೋನ್ ಬಂದಿತು. ಯಾಕೆ, ಏನಾಯಿತು, ಹೇಗಿದ್ದೀರಿ ನೀವು? 2 ದಿನಗಳಿಂದ ಸ್ವಲ್ಪ ಜ್ವರ ಇದೆ. ನಿನ್ನ ನೆನಪಾಯಿತು, ಅದಕ್ಕೆ ಫೋನ್ ಮಾಡಿದೆ. ಪ್ರಕಾಶರ ಆಯಾಸಭರಿತ ಸ್ವರ ಕೇಳಿ ಕೂಡಲೇ ಅವಳು ಹೇಳಿದಳು, ರಾತ್ರಿ ಬಸ್ನಲ್ಲಿ ನಾನು ಬರ್ತೀನಿ, ನೀವೇನೂ ಚಿಂತೆ ಮಾಡಬೇಡಿ ಎಂದವಳೆ ಹೊರಡಲು ಪ್ಯಾಕ್ ಮಾಡಿಕೊಳ್ಳತೊಡಗಿದಳು. ಇದ್ದಕ್ಕಿದ್ದಂತೆ ಏನಾಯಿತು, ಎಲ್ಲಿಗೆ ಹೊರಟೆ? ತಾಯಿ ಗಾಬರಿಯಿಂದ ಕೇಳಿದರು. ಮೋಜು ಮಾಡೋಕ್ಕೆ ಹೊರಟಿರಬೇಕು, ಎರಡನೇ ಅಣ್ಣ ಹೇಳಿದ. ಹದ್ದು ಮೀರಿ ಮಾತಾಡಬೇಡ, ಅದು ನನ್ನ ಗಂಡನ ಫೋನ್ ಎಂದಳು. ಅದನ್ನು ಕೇಳಿ ಎಲ್ಲರ ಕಣ್ಣುಗಳು ಬೆರಗಾಗಿದ್ದವು. ಡೈವರ್ಸ್ ಪಡೆದ ಗಂಡನೊಡನೆ ನಿನಗೇನು ಕೆಲಸ? ತಾಯಿ ಹೇಳಿದರು. ಹೌದಮ್ಮ, ತಂಗಿ ಮದುವೆ ಆದ ಮೇಲೆ ಅವಳ ಸಂಪಾದನೆ ಹಾಗೂ ಆಸ್ತಿ ಮೇಲೆ ಅಣ್ಣಂದಿರಿಗೆ ಏನು ಕೆಲಸ? ಆದರೆ ನನ್ನ ಅಣ್ಣಂದಿರು ತಂಗಿನ ಹಾಲು ಕರೆಯುವ ಹಸು ಅಂತ ತಿಳಿದುಕೊಂಡು ಹಣ ಲೂಟಿ ಮಾಡ್ತಿದ್ರು. ವಾಪಸ್ ಕೊಡೋ ಮಾತೇ ಇಲ್ಲ. ಅವಳ ರೂಪ ಕಂಡು ಎಲ್ಲರೂ ತತ್ತರಿಸಿದರು. ಅಮ್ಮ, ನೀವೆಲ್ಲರೂ ಸೇರಿಕೊಂಡು ನನ್ನ ಹಣದಿಂದ ಮೋಜು ಮಾಡೋಕೆ ನನ್ನ ಮದುವೆ ಮುರಿತ್ರಿ. ನಿರ್ಮಲಾ, ನೀನು ತಪ್ಪು ತಿಳಿದಿದ್ದೀಯಾ ಅಮ್ಮ ಹೇಳಿದರು. ಅಮ್ಮ, ನಿಜ ಏನಂತ ನಿಮಗೂ ಗೊತ್ತು. ಅಪ್ಪ ನನ್ನ ಮದುವೆಗೆ ಇಟ್ಟಿದ್ದ 6 ಲಕ್ಷ ರೂಪಾಯಿಗಳನ್ನು ಈ 3 ತಿಂದು ತೆಗೆದ್ರು. ಒಂದು ಹರಕಲು ಬಟ್ಟೆನೂ ನನಗೆ ಕೊಡಲಿಲ್ಲ. ಆಮೇಲೆ 4 ವರ್ಷಗಳವರೆಗೆ ಹೇಗಿದ್ದೀಯಾ ಅಂತ ವಿಚಾರಿಸಲಿಲ್ಲ. ಆದರೆ ನನಗೆ ಕೆಲಸ ಸಿಕ್ಕ ನಂತರ ಎಲ್ಲ ಒಟ್ಟಿಗೆ ಬಂದು ಬಿಟ್ರಿ. ನೀವು ಕೂಡ ಅಮ್ಮನಾಗಿ ಅವರಿಗೆ ಸಪೋರ್ಟ್ ಮಾಡಿದ್ರಿ. ಈ ಕೈ ಸತ್ಯ ಕಾದ ಸೀಸದಂತೆ ಅವರ ಕಿವಿಗಳಲ್ಲಿ ಬೀಳುತ್ತಿತ್ತು. ನೀವಿನ್ನು ಹೊರಡಿ, ನಾನು ರಾತ್ರಿ ಬಸ್ನಲ್ಲಿ ಅವರ ಬಳಿ ಹೋಗಬೇಕು. ನನ್ನ ಪೂರ್ತಿ ಹಣ ಕೊಡಿಸಿದ ಮೇಲೆ ಬನ್ನಿ. ಇಷ್ಟು ಹೇಳಿ ಅವಳು ರೆಡಿಯಾಗಿ ಮನೆಯಿಂದ ಹೊರಟಾಗ ಅವರೆಲ್ಲ ಕೈಗಳನ್ನು ಉಜ್ಜುತ್ತಾ ತಮ್ಮ ಕೈಯಿಂದ ಹಣದ ಖಜಾನೆ ಜಾರಿ ಹೋಯಿತು ಎಂದು ಪಶ್ಚಾತ್ತಾಪ ಪಡುತ್ತಿದ್ದರು. ನಿರ್ಮಲ ವೇಗವಾಗಿ ಬಸ್ ಸ್ಟ್ಯಾಂಡ್ನತ್ತ ಹೆಜ್ಜೆ ಹಾಕುತ್ತಿದ್ದಳು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.